भद्राय रामचंद्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ಓಂ। ನಿನ್ನೆ ಮೊದಲು ಭೀಮಸೇನನ ಭಾಗವತ ಧರ್ಮದ ಬಗ್ಗೆ ಹೇಳ್ತಾ, ಆಮೇಲೆ ಭೀಮಸೇನನಷ್ಟೇ ಸರಿಯಾದ ಭಾಗವತ ಧರ್ಮವನ್ನು ನಿಭಾಯಿಸಿದ್ದು ಇನ್ನೊಬ್ಬರು ಯಾರಾದರೂ ಇದ್ದಾರೆ ಅಂತ ಹೇಳಿದೆ, ಅದು ದ್ರೌಪದಿ. ಸೊ ವಾಯುದೇವರು ಮತ್ತು ಭಾರತೀ ದೇವಿ, ಭೀಮಸೇನ ಮತ್ತು ದ್ರೌಪದಿ. ಸೊ ಭೀಮಸೇನ ಮತ್ತು ದ್ರೌಪದಿ ಮಾತ್ರ ಚಾಚೂ ತಪ್ಪದೆ, ಒಂದು ಸಲವೂ ತಪ್ಪದೆ ಭಗವಂತನ ನಿಷ್ಠಾವಂತ ಸೇವಕರು, ನಿಷ್ಠಾವಂತ ಭಕ್ತರು ಆಗಿದ್ದರು. ಸದಾ ಭಾಗವತ ಧರ್ಮ ನಿರತರಾಗಿದ್ದರು. ಆಮೇಲೆ ಹೇಳುವಾಗ ಬಲರಾಮ ತಪ್ಪಿದ್ದಾನೆ, ಕೃಷ್ಣ ಸಮಂತಕ ಮಣಿಯನ್ನು ಇಟ್ಕೊಂಡ, ನನಗೆ ಹೇಳಲಿಲ್ಲ, ಅವನ ಹತ್ರ ಇದೆ ಅಂತ ಸಂಶಯ ಪಟ್ಕೊಂಡು 5 ವರ್ಷ ಬಿಟ್ಟು ಹೋದ. ಅದು ಬಲರಾಮನ ಕಥೆ ಆಯಿತು. ಅರ್ಜುನ ಬ್ರಾಹ್ಮಣ ತನ್ನ ಮಕ್ಕಳನ್ನು ರಕ್ಷಿಸಬೇಕು ಅಂತ ಬರುವಾಗ ಬ್ರಾಹ್ಮಣ ಬಂದ, ನೋಡು ನಾನು ರಕ್ಷಣೆ ಕೊಡ್ತೇನೆ ಅಂತ ಬ್ರಾಹ್ಮಣ ಕೇಳ್ತಾನೆ. ಅಯ್ಯೋ, ಕೃಷ್ಣ ಬಲರಾಮರೇ ರಕ್ಷಣೆ ಕೊಡಲಿಲ್ಲ, ನಿಮ್ಮಿಂದ ಆಗತ್ತಾ? ಅದು ಕೇಳ್ತಾನೆ, ನಾನು ಕೃಷ್ಣನಲ್ಲ, ಬಲರಾಮನಲ್ಲ, ನಾನು ಅರ್ಜುನ, ನನ್ನ ಗಾಂಡೀವ ನೋಡಿದ್ದೀಯಾ ಅಂತ ಹೇಳ್ಕೊಂಡು ನಾನು ಕೃಷ್ಣನಿಗಿಂತಲೂ ಮೇಲೆ ಅಂತ ದರ್ಪದಿಂದ ಮಾತಾಡ್ತಾನೆ. ಅವನ ಅಹಂಕಾರವನ್ನು ಕೃಷ್ಣ ಮುರಿತಾನೆ. ಸೊ ಆ ಪ್ರಸಂಗ ಅದು ಅಂತೇಳಿದರೆ ತಪ್ಪಿದ ಅರ್ಜುನ. ಆಮೇಲಿಂದ ಇನ್ನು ತಪ್ಪಿದ ಅಂತೇಳುವಾಗ ಸಾತ್ಯಕಿ ಹೇಗೆ ತಪ್ಪಿದ ಅಂತೇಳಿದರೆ, ಕೃಷ್ಣ ಮತ್ತು ಅರ್ಜುನ ಒಂದೇ ಅಂತ ಕೆಲವು ಸಲ ತಿಳ್ಕೊಂಡ್ಬಿಡ್ತಾನೆ ಸಾತ್ಯಕಿ. ಆಯ್ತಪ್ಪ, ಸಾತ್ಯಕಿ ತಪ್ಪಿದ. ಇನ್ನು ಯಾರು ಅಂತ ಹೇಳಿದ್ರೆ ಧರ್ಮರಾಯ ಕೂಡ ತಪ್ಪಿದ ಅಂತ ಹೇಳ್ತಾರೆ. ಧರ್ಮರಾಯ ಹೇಗೆ ತಪ್ಪಿದ ಅಂತ ಹೇಳುವಾಗ ಹೇಳ್ತಾರೆ, ಯಾವುದು ಇದು ರಾಜಸೂಯ ಯಾಗ ಮಾಡುವಂಥ ಸಂದರ್ಭದಲ್ಲಿ ಯಾರು ಎದುರಾಳಿಗಳು ಇರಬಾರ್ದು, ಎಲ್ಲ ರಾಜರು ಕಪ್ಪ ಕಾಣಿಕೆ ಕೊಡುವಂತಹ ಇದು ಇರಬೇಕು ಅಂತ ಹೇಳುವಾಗ ಜರಾಸಂಧ ಮಾತ್ರ ಕಪ್ಪ ಕಾಣಿಕೆ ಕೊಡುವುದಿಲ್ಲ. ಹಾಗಾದರೆ ಜರಾಸಂಧ ಇರುವ ತನಕ ಇದು ಆಗುವಂಥದ್ದಲ್ಲ ರಾಜಸೂಯ ಯಾಗ. ಧರ್ಮರಾಯ ಕೃಷ್ಣ ಅಂತ ಹೇಳ್ತಾನೆ, ಕೃಷ್ಣ ಏನಾದರೂ ದಾರಿ ಉಂಟಾ, ನಾವು ಮಾಡಲಿಕ್ಕೆ ಆಗ್ತದ? ಕೃಷ್ಣ ಹೇಳ್ತಾನೆ, ಉಂಟು, ಅವನನ್ನು ಕೊಂದು ಬಿಡುವ ಜರಾಸಂಧನನ್ನು ಅಂತೇಳಿದ. ಅವನಿಗೂ ಟೈಮ್ ಬಂದಿದೆ, ಸೊ ನಾನು ಭೀಮಾರ್ಜುನರನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಧರ್ಮರಾಯನಿಗೆ ನಡುಕ ಹುಟ್ಟಿತು. ಅಯ್ಯೋ, ಭೀಮ ಮತ್ತು ಅರ್ಜುನ ನನ್ನ 2 ಕಣ್ಣುಗಳು, ಅವರನ್ನು ಕರ್ಕೊಂಡು ಹೋದರೆ ಆಮೇಲಿಂದ ನಾನೇನು ಮಾಡುವುದು ಅಂತೇಳಿದೆ. ಅಂದರೆ ಕೃಷ್ಣ ಭಗವಂತ ಅನ್ನುವಂಥದ್ದು ಒಂದು ಕ್ಷಣಕ್ಕೆ ಮರ್ತೋಯಿತು ಧರ್ಮರಾಜನಿಗೆ. ಅಂದರೆ ಕೃಷ್ಣನನ್ನು ಮನುಷ್ಯ ಅಂತ ತಿಳ್ಕೊಂಡಿದ್ದಾನೆ ಧರ್ಮರಾಜ, ಅಂದರೆ ಹಾಗೆ ಕಾಣ್ತದೆ. ಇಲ್ಲದಿದ್ದರೆ ನಾನು ಕರ್ಕೊಂಡು ಹೋಗ್ತೇನೆ, ಭೀಮಸೇನನಿಂದ ಕೊಲ್ಲಿಸ್ತೇನೆ ಅಂತ ಹೇಳಿದ ಕೂಡಲೇ ಎರಡನೇ ಅದಕ್ಕೆ ಮಾತಾಡುವಂಥ ಪ್ರಶ್ನೆಯೇ ಇಲ್ಲ. ಭಗವಂತ ಅಂತ ಹೇಳಿದ್ರೆ ಸರ್ವಶಕ್ತ ಅವನು. ಸೊ ಅವನು ಹೇಳ್ತಾನೆ ಅಂತೇಳಿದರೆ ಮತ್ತದಕ್ಕೆ ಏನಿಲ್ಲ, ಎಂಥ ಅಘಟಿತ ಘಟಕ ಅಂದರೆ ಯಾವುದು ಯಾರಿಂದಲೂ ಆಗದೇ ಇದ್ದದನ್ನು ಭಗವಂತ ಮಾಡಿ ತೋರಿಸ್ತಾನೆ. ತಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವಾಗ ಇನ್ನೇನು ಯೋಚನೆ? ಆದರೂ ಧರ್ಮರಾಜ ಯೋಚನೆ ಮಾಡಿದ, ಧರ್ಮರಾಜ ನಡುಗಿದ. ಆಮೇಲೆ ಬೇಡ ರಾಜಸೂಯ ಯಾಗವೂ ಬೇಡ, ನಾನು ಭೀಮಾರ್ಜುನನ್ನು ಕಳಿಸುವಂಥದ್ದು ಅದು ಬೇಡ ಅಂತ ಹೇಳಿಬಿಟ್ಟ ಧರ್ಮರಾಜ. ಅಂದರೆ ಅದು ಮತ್ತೆ ಆಮೇಲೆ ಭೀಮಸೇನ ಬುದ್ಧಿ ಹೇಳ್ತಾನೆ, ಇಲ್ಲ, ಯಾರು ಹೇಳ್ತಿರೋದು ಅದು ಯೋಚನೆ ಮಾಡಬೇಕಲ್ಲ ಅಣ್ಣ ನೀವು ಅಂತೇಳಿ ಹೇಳ್ತಾನೆ. ಭಗವಂತ ಹೇಳ್ತಾ ಇರುವಾಗ ಆಮೇಲಿಂದ ಅದರಲ್ಲಿ ಯಾವುದೂ ತಲೆಬಿಸಿ ಇಲ್ಲ. ಭಗವಂತ ರಕ್ಷಣೆಗಿರುವಾಗ ಯಾರಿಗಾದರೂ ಯಾವುದಾದ್ರೂ ತಲೆಬಿಸಿ ಇದೆಯಾ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಮತ್ತೆ ಸ್ವಲ್ಪ ಗೊತ್ತಾಗ್ತದೆ ಧರ್ಮರಾಜನಿಗೆ. ಹೀಗೆ ಒಬ್ಬರೊಬ್ಬರು ಒಂದೊಂದು ಸಲ ತಪ್ಪಿದ್ದಾರೆ ಅಂತ ಹೇಳ್ತಾ, ಇವತ್ತು ಬಹುಶಃ ವೈಲಾಯರು ಇಲ್ಲ, ಯಾಕಂತ ಹೇಳಿದರೆ ಅಲ್ಲಿ ಸುಬ್ರಹ್ಮಣ್ಯ ಮಠಕ್ಕೆ ಬಂದಿದ್ದರು, ಆದ್ದರಿಂದ ಇಲ್ಲ. ಸೊ ಇವತ್ತಿನ ಶ್ಲೋಕಗಳು ಯಾವುದು ಅಂತ ಹೇಳಿದ್ರೆ, ಇನ್ನು ಮತ್ತೆ ಇವ್ರದ್ದು ಹೇಳ್ತಾರೆ, ಯಾರು ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ, ಇವರೆಲ್ಲ ಏನಂತ ಹೇಳಿದರೆ ಕೃಷ್ಣನ ಮನಸ್ಸಿನಲ್ಲಿ ಏನಿತ್ತು, ಸುಭದ್ರೆಯನ್ನು
ಅರ್ಜುನನಿಗೆ ಕೊಟ್ಟು ಮದುವೆ ಮಾಡೋದು ಅಂತ. ಇದು ಗೊತ್ತಿದ್ದರೂ ಇವರೆಲ್ಲ ಆ ಬಲರಾಮನ ಪಕ್ಷ ವಹಿಸುವುದ ಅಂತೇಳಿದರೆ, ಬಲರಾಮ ಎಷ್ಟಿದ್ರೂ ಬಲರಾಮ ಭಗವಂತ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣನಿಗೆ ಸರ್ವಜ್ಞ, ಶ್ರೀಕೃಷ್ಣ ಹೇಳಿದ್ದು ಯಾವುದು ಏನು ಎಡವಟ್ಟು ಅನ್ನೋಂಥ ಪ್ರಶ್ನೆ ಇಲ್ಲ. ಬಲರಾಮ ಹೇಳಿದ್ರಲ್ಲಿ ಎಡವಟ್ಟಾಗ್ಬೋದು. ಇವರು ಬಲರಾಮನ ಪಕ್ಷ ವಹಿಸಿಬಿಡ್ಬೇಕಾ ಇವರೆಲ್ಲ ಅಂತೇಳಿದರೆ, ಇವರು ತಪ್ಪಿದ್ರು. ಕೃಷ್ಣ ಭಗವಂತ ಅಂತ ಮರ್ತೋಯ್ತು ಆ ಟೈಮಲ್ಲಿ ಅನ್ನುವಂಥದ್ದು ಹೇಳಿದರು. ಹಾಗೆ ಮುಂದೆ ಹೇಳ್ತಾರೆ. ಈಗ ನನ್ನ ಪುಸ್ತಕದಲ್ಲಿ 22ನೇ ಶ್ಲೋಕ ಅಂದರೆ ಬಹುಶಃ ವೈಲಾರಿ ಪುಸ್ತಕದಲ್ಲಿ 23ನೇ ಶ್ಲೋಕ. ಬಂಧನಂ ಶಂಕಮಾನೋ ಹಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನ ಅವತಾರಂ ಅರೋಚಯತ್. ಈಗ ಯಾರ್ದು ಸಂಗತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ವಿದುರಂದು ಸಂಗತಿ ಹೇಳ್ತಾ ಇದ್ದಾರೆ. ಬಂಧನಂ ಶಂಕಮಾನೋಹಿ, ಬಂಧನಂ ಶಂಕಮಾನೋಹಿ ಅಂದರೆ ಶಂಕಮಾನ ಸಂದೇಹ ಪಟ್ಟುಕೊಂಡು, ಸಂಶಯ ಬಂತಂತೆ. ಯಾರಿಗೆ ಸಂಶಯ ಬಂತು ಈ ಸಲ? ವಿದುರೋಪಿತು, ವಿದುರ. ಅರೆ ವಿದುರ, ಅಕ್ರೂರ ಇವರೆಲ್ಲ ಭಗವಂತನ ಅತೀ ದೊಡ್ಡ ಭಕ್ತರಲ್ಲಿ ಅಕ್ರೂರ ಮತ್ತು ವಿದುರ. ನಂಬರ್ 1 ಅಕ್ರೂರ, ನಂಬರ್ 2 ವಿದುರ. ಹೀಗಿರುವಾಗ ವಿದುರನಿಗೂ ಸಂಶಯ ಬಂತಂತೆ. ಏನಂತ? ಕೃಷ್ಣ ಸಂಧಾನ ಅಂದರೆ ಕೃಷ್ಣ ಅಂತೇಳಿ ಯುದ್ಧವೇ ಗತಿ. ಆ ದುರ್ಯೋಧನ ಏನು ಬಗ್ಗುದಿಲ್ಲ, ಜಗ್ಗುದಿಲ್ಲ, ಮಹಾಪಾತಕಿ, ಮಹಾಪಾಪಿಷ್ಟ ಅಂದರೆ ಹೇಳಿದರೆ ಒಳ್ಳೆ ಮಾತಿನಲ್ಲಿ ಕೇಳುವುದು ಇಲ್ಲ. ಆದ್ದರಿಂದ ಅವನಿಗೆ ಪೆಟ್ಟೆ ಹೊಡಿಬೇಕು ಅನ್ನುವಂಥ ಪರಿಸ್ಥಿತಿ ಎದುರಾದಾಗ ಭಗವಂತ ಯೋಚನೆ ಮಾಡ್ತಾನೆ, ಶ್ರೀಕೃಷ್ಣ ಸರಿ ನಾನೊಂದು ಪ್ರಯತ್ನ ಮಾಡಿಬಿಡ್ತೇನೆ, ಕೊನೆಯ ಪ್ರಯತ್ನ ಅಂದರೆ ಕೃಷ್ಣ ಬಂದು ಕೇಳುವಂಥ ಇದು ಯಾವುದು ಪ್ರಸಂಗ, ಒಂದು 5 ಗ್ರಾಮ ಆದರೂ ಕೊಡು ಅಂತ. ಅಂದರೆ ಯಾವುದು ಬರಡು ಗ್ರಾಮ ಆದರೂ ಕೊಡಪ್ಪ. 5 ಗ್ರಾಮ ಅಂತ ಕೇಳಿದ್ದು, ಇದೇ ಗ್ರಾಮ ಅದೇ ಗ್ರಾಮ ಅಂತ ಕೇಳಲಿಲ್ಲ. 5 ಗ್ರಾಮ ಕೊಡು ಅಂತ ಕೃಷ್ಣ ಬರುವಂಥ ಪ್ರಸಂಗದಲ್ಲಿ ವಿದುರನಿಗೆ ಗೊತ್ತಾಗ್ತದೆ. ಏನಂತ ಹೇಳಿದರೆ ಕೃಷ್ಣ ಬರ್ತಾ ಇದ್ದಾನೆ ಅಂತ. ಅದಕ್ಕೆ ವಿದುರ ಏನು ಮಾಡ್ತಾನೆ ಅಂದರೆ, ಬಂಧನಂ ಶಂಕಮಾನೋಹಿ, ಈ ದುರ್ಯೋಧನನಿಗೆ ಮೊದಲೇ ಬಹಳ ಸಿಟ್ಟಿದೆ. ಯಾರ ಮೇಲೆ? ಕೃಷ್ಣನ ಮೇಲೆ. ಯಾಕಂದರೆ ಕೃಷ್ಣನು ಪಾಂಡವ ಪಕ್ಷಪಾತಿ. ಪಾಂಡವರ ಪಕ್ಷದಲ್ಲಿ ಕೌರವರ ಮೇಲೆ ಅವನಿಗೆ ಏನು ಒಂದು ಸ್ವಲ್ಪವೂ ಪ್ರೇಮ ಇಲ್ಲ. ಆದರೆ ಪಾಪಿಗಳ ಮೇಲೆ ಯಾರಿಗಾದರೂ ಪ್ರೇಮ ಇರ್ತದ ಭಗವಂತನಿಗೆ? ಅದನ್ನು ನಮ್ಮ ಮೇಲೇನೂ ಪ್ರೇಮ ಇರಬೇಕಂತ ಎಣಿಸಿದ್ದು ದುರ್ಯೋಧನಂದು ಇನ್ನೊಂದು ತಪ್ಪಾಯಿತು. ಸೊ ವಿದುರ ಯೋಚನೆ ಮಾಡಿದ, ಈ ದುರ್ಯೋಧನ ಮೊದಲೇ ಪಾಂಡವರ ಪಕ್ಷಪಾತಿ ಕೃಷ್ಣ ಅಂತ ಆ ರೀತಿ ಬಹಳ ಕೃಷ್ಣನ ಮೇಲೆ ವೈರ ಸಾಧನೆ ಮಾಡ್ತಾ ಇದ್ದ ದುರ್ಯೋಧನ, ಇದನ್ನು ಅರಿತ ವಿದುರ, ಕೃಷ್ಣ ಸಂಧಾನಕ್ಕೆ ಬರ್ತಾ ಇದ್ದಾನೆ, ದೂತನಾಗಿ ಬರ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ವಿದುರನಿಗೆ ನಡುಕ ಶುರುವಾಯಿತು. ಏನಂತ? ಕೃಷ್ಣಸ್ಯ ಬಂಧನಂ ಶಂಕಮಾನೋಪಿ, ದುರ್ಯೋಧನ ಕೃಷ್ಣನನ್ನು ಬಂಧಿಸಿಬಿಟ್ರೆ ಅಂತ. ಅಂದರೆ ಹೇಗೆ ತಿಳ್ಕೊಂಡ ಅವನು ವಿದುರ? ಕೃಷ್ಣನನ್ನು ದುರ್ಯೋಧನ ಬಂಧಿಸಿಬಿಟ್ಟಾನು ಅಂತ ಎಣಿಸಿಕೊಂಡು ಶಂಕಮಾನ ವಿದುರ ಅಪಿ, ವಿದುರನಿಗೂ ಆ ರೀತಿ ಸಂಶಯ ಬಂದ್ಬಿಡ್ತು. ಅಪಿ ಅಂದರೆ ಕೂಡ. ಏನಂತ? ಕೃಷ್ಣಸ್ಯ ಬಂಧನಂ ಶಂಕಮಾನ, ಕೃಷ್ಣ ದೂತನಾಗಿ ಬಂದರೆ ರಾಜದೂತನಿಗೆ ಯಾವಾಗಲೂ ಆ ರೀತಿ ಯಾವುದೇ ರೀತಿಯ ಅವಹೇಳನ ಮಾಡೋದಾಗಲಿ, ಯಾಕಂದರೆ ಅವ ದೂತ, ಹೇಳಿಕೊಟ್ಟದ್ದನ್ನು ಬಂದು ಹೇಳುವಂಥದ್ದು ಕೆಲಸ ಅಂತೇಳಿದರೆ ದೂತ ಅಂದರೆ ಹಾಗೆ. ಅದು ಕೃಷ್ಣ ಆಗಲಿ ಯಾರೇ ಆಗಲಿ, ದೂತ ಅಂದರೆ ದೂತನಿಗೊಂದು ಮರ್ಯಾದೆ, ಒಂದು ಇದು ಎಲ್ಲ ಕ್ರಮ ಪ್ರಕಾರ ಇರಬೇಕು. ದೂತನ ಮೇಲೆ ವೈರ ಸಾಧನೆ ಇರುವುದಿಲ್ಲ. ಆದರೆ ವಿದುರನಿಗೆ ಗೊತ್ತು, ಈ ದುರ್ಯೋಧನನಿಗೆ ಯಾವುದೇ ನಿಯಮಗಳನ್ನು ಪಾಲಿಸಿಯೇ ಗೊತ್ತಿಲ್ಲ ಅಂತ ಅವನು ಧೂರ್ತಾವ. ಸೊ ಅಂಥ ಧೂರ್ತನ ಕೈಗೆ ಇಂಥ ಕೃಷ್ಣನಂಥ ಭಗವಂತ ಕೃಷ್ಣನಂಥ ದೂತ ಸಿಕ್ಕಿದರೆ ಬಂಧಿಸಿಬಿಟ್ರೆ ಅಂತ ಯೋಚನೆ ಮಾಡಿದ. ಕೌರವೇಯ ಸಭಾ ಮಧ್ಯೆ, ಕೌರವರ ತುಂಬಿದ ಸಭೆಯಲ್ಲಿ ಕೃಷ್ಣನನ್ನು ಬಂಧಿಸಿದರೆ, ಅಯ್ಯೋ ದೇವರೇ
ಕೃಷ್ಣನನ್ನು ಬಂಧಿಸಿಬಿಟ್ರೆ ಬಹಳ ತೊಂದರೆ ಆಗುತ್ತೆ ಅಂತ ಎಣಿಸಿಬಿಟ್ಟು ಏನು ಮಾಡಿದ, ಯಾರು ಕೃಷ್ಣ, ಇದು ವಿದುರ, ಅರೆ ಕೃಷ್ಣ ನ ಅವತಾರಂ ಅರೋಚಯತ್, ಕೃಷ್ಣ ನೀವು ಬರುವುದೇ ಬೇಡ. ಯಾಕೆ? ಅಯ್ಯೋ ಆ ದುರ್ಯೋಧನ ಮಹಾಪಾಪಿ ಅವ, ಅವನನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅವ ದೂತ ಅಂತ ನೋಡೋದಿಲ್ಲ, ನಿಮ್ಮನ್ನು ಮೊದಲೇ ಪಾಂಡವರ ಪಕ್ಷಪಾತದಿಂದ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅರೆ ಭಗವಂತ ನೀವು ಬರಲೇಬೇಡಿ, ಯಾಕಂದರೆ ಅವನು ಕಟ್ಟಿಯಾಗ್ತಾನವ ಬಂಧಿಸ್ತಾನೆ ನಿಮ್ಮನ್ನು, ಅವನಿಗೆ ಯಾವುದೇ ರೂಲ್ಸು ಅವನಿಗೆ ಅಪ್ಲೈ ಆಗೋದಿಲ್ಲ, ಅವನು ಎಲ್ಲ ರೂಲ್ಸ್ಗಿಂತ ಮೇಲಿದ್ದಾನವ. ಸೊ ಅಂಥವ್ರು ಭಾಳ ಇದ್ದಾರೆ. ಸೊ ಹೀಗೆ ಬಂಧನಂ ಶಂಕಮಾನೋ ಹಿ ಕೃಷ್ಣಸ್ಯ ಬಂಧನಂ ಶಂಕಮಾನ ಸಂದೇಹಪಟ್ಟು ವಿದುರ ಕೂಡ ಕೌರವೇಯ ಸಭಾ ಮಧ್ಯೆ, ಕೌರವರ ಸಭೆ ಮಧ್ಯದಲ್ಲಿ ಈ ಮಹಾಪಾಪಿಷ್ಟನಾದ ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕಿದರೆ ಅಂತ ಹೇಳಿಬಿಟ್ಟು ನ ಅವತಾರಂ ಅರೋಚಯತು, ನೀವು ಬರುವುದು ಬೇಡ. ಅವತಾರಂ ಅಂದರೆ ನೀವಿಲ್ಲಿಗೆ ಬರುವಂಥದ್ದು. ನ ಅರೋಚಯತ್, ವಿದುರ ಹೇಳಿದ ಬರಬೇಡಿ. ಅರೋಚಯತ್ ಅಂತ ಹೇಳಿದ್ರೆ ಏನು? ಹಿಡಿಸಲಿಲ್ಲ. ಅರೋಚಯತ್ ಅಂತ ಹೇಳಿದ್ರೆ ಜ್ವರ ಬಂದಾಗ ಏನಾದರೂ ನಮಗೆ ಆಹಾರ ಯಾವುದು ಬೇಡ ಅಂತ ಕಾಣಿಸ್ತದೆ ನೋಡಿ, ನ ಅರೋಚಯತ್ ಅಂದರೆ ಹಾಗೆ ರುಚಿಯೇ ಕಾಣದೇ ಇರುವಂಥದ್ದು. ಅಂದರೆ ಇಲ್ಲಿ ಹೇಗೆ ಅರ್ಥ ಅಂತ ಹೇಳಿದರೆ ಕೃಷ್ಣ ಬರುವುದೇ ಬೇಡ, ಯಾಕಂದ್ರೆ ಕೃಷ್ಣ ನೀವು ಬರಬೇಡಿ, ಇಲ್ಲಿ ನೀವು ಬಂಧಿಸ್ತಾನ ಅಂತ. ಅಂದರೆ ವಿದುರ ಮಹಾಭಕ್ತನಾದವನು ಸರ್ವಶಕ್ತನಾದ ಭಗವಂತನನ್ನು ಕಟ್ಟಿ ಹಾಕಲಿಕ್ಕೆ ಯಾರಿಂದಾದರೂ ಆಗ್ತದಾ ಅಂತ ಯೋಚಿಸಬೇಕಿತ್ತಲ್ಲ ಅಂತ ಹೇಳಿದರೆ ಅವನು ಕಂಗಾಲಾಗಿ ಬಿಟ್ಟಿದ್ದಾನೆ. ಕಂಗಾಲಾದಾಗ ಕೆಲವು ಸಲ ಯೋಚನೆ ಹೋಗಿಬಿಡ್ತದೆ. ಹೇಳ್ತಾರೆ ಮಧ್ವರು, ವಿದುರ ಕೂಡ ತಪ್ಪಿದ. ಅಂದರೆ ಕೃಷ್ಣನನ್ನು ಭಗವಂತ ಕೃಷ್ಣನನ್ನು ಕಟ್ಟಿ ಹಾಕುವಂಥದ್ದು ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಏನು ಮಾಡಿದ, ಒಂದು ಕ್ಷಣಕ್ಕೆ ವಿದುರನಿಗೆ ಮರ್ತೋಯಿತು ಅಂತಾರೆ. ಅಂದರೆ ಇಲ್ಲಿ ವಿದುರ ಕೂಡ ತನ್ನ ಭಾಗವತ ಧರ್ಮದಲ್ಲಿ ಅವನು ಮರೆತ, ಅವನು ತಪ್ಪಿದ. ಶ್ರೀಕೃಷ್ಣನನ್ನು ಬಂಧಿಸಬಹುದು ಎಂಬ ಶಂಕೆಯಿಂದ ವಿದುರ ಕೌರವರ ಸಭೆಗೆ ಶ್ರೀಕೃಷ್ಣ ತೆರಳುವುದನ್ನು ಅಷ್ಟಾಗಿ ಮೆಚ್ಚಲಿಲ್ಲ. ನ ಅರೋಚಯತ್. ವಿದುರ ಮಹಾಭಾಗವತ ಶಿರೋಮಣಿಗಳಲ್ಲಿ ಒಬ್ಬನಾಗಿ ಪರಿಗಣಿತನಾದವನು. ಅಂದರೆ ವಿದುರ ಅಂತ ಹೇಳಿದರೆ ಅವನು ದಾಸಿ ಪುತ್ರ ಅವನು. ಆದರೆ ಆ ದಾಸಿ ಯಾರನ್ನು ಸೇರಿದ್ದಂದರೆ ವೇದವ್ಯಾಸರನ್ನು. ಅಂಥ ಭಕ್ತಿಯಿಂದ ಆ ಭಗವಂತನನ್ನು ಸೇರಿದ್ದಾಳೆ. ಯಾರು? ದಾಸಿ. ಆವಾಗ ಹುಟ್ಟಿದವನು ವಿದುರ. ಅಂದರೆ ದಾಸಿಯ ಹೊಟ್ಟೆಯಲ್ಲಿ ಹುಟ್ಟಿದರೇನು, ಮಹಾಜ್ಞಾನಿ ಹುಟ್ಟಿದ ವಿದುರ. ಸೊ ಅಂಥ ವಿದುರ ಅವನಿಗೂ ಕೂಡ ಸಂಶಯ ಬಂದುಬಿಡ್ತು ಅಂತೇಳಿದ್ರೆ ಒಂದು ಸಲ ತಪ್ಪಿಯೇ ಬಿಟ್ಟ, ಅವನು ತಪ್ಪಿದ. ಕೌರವರ ಸಭೆಗೆ ಶ್ರೀಕೃಷ್ಣ ತೆರಳುವುದನ್ನು ಅವನು ಹೇಳಿದ, ಕೃಷ್ಣ ನೀವು ಬರಬೇಡಿ, ನಿಮ್ಮನ್ನು ಕಟ್ಟಿ ಹಾಕ್ತಾನೆ. ಅರೆ ನನ್ನನ್ನು ಕಟ್ಟಿ ಹಾಕುದಾ ಏನು ವಿದುರ ಅಂತ ತಿಳ್ಕೊಂಡು ಈ ರೀತಿ. ಸೊ ವಿದುರ ಮಹಾಭಾಗವತ ಶಿರೋಮಣಿಗಳಲ್ಲಿ ಒಬ್ಬನಾಗಿ ಪರಿಗಣಿತನಾದವನು. ಆದರೆ ಆತನು ಕೆಲವೊಮ್ಮೆ ಧರ್ಮ ತಪ್ಪಿದವನೇ. ಸಂಧಾನಕ್ಕೆಂದು ಕೃಷ್ಣ ಹಸ್ತಿನಾಪುರಕ್ಕೆ ಆಗಮಿಸುವವನಿರುವಾಗ ಅವನಿಗೆ ಅಪೂರ್ವ ಆತಿಥ್ಯ ನೀಡಿದ ವಿದುರನ ಮನೆಯಲ್ಲೇ ಕೃಷ್ಣ ಉಳ್ಕೊಂಡಿದ್ದು, ಆತಿಥ್ಯ ನೀಡಿದ ವಿದುರ ಆಜ್ಞಾಪಿಸಿಕೊಂಡ, ಅಂದರೆ ವಿಜ್ಞಾಪಿಸಿಕೊಂಡ ಅಂತೇಳಿದರೆ ಪ್ರಾರ್ಥನೆ ಮಾಡಿದ. ಏನಂತ? ಏನೇ ಆದರೂ ಕೌರವ ಸಭೆಗೆ ನೀವು ತೆರಳುವುದು ಅಷ್ಟು ಉಚಿತ ಅಲ್ಲ. ಬೇಡ ಕೃಷ್ಣ, ನೀವು ಬರುವುದು ಬೇಡ. ಆ ಪಾಪಿಗಳು ನಿಮ್ಮನ್ನು ಕಟ್ಟಿ ಬಿಡುವ, ನಿಮ್ಮನ್ನು ಕಟ್ಟಿ ಹಾಕುವ, ನಿಮ್ಮನ್ನು ಬಂಧಿಸುವಂಥ ಅಪಾಯ ಇದೆ. ಸರ್ವ ಬಂಧ ಮೋಚಕನಾದ ಅಂತೇಳಿದರೆ ನಿಮಗೆ ನೆನಪಿರ್ಬೋದು, ಯಶೋದೆ ಕೃಷ್ಣನನ್ನು ಕಟ್ಟಿ ಹಾಕಲಿಕ್ಕೆ ಅಂತ ಭಾಳ ತುಂಟತನ ಮಾಡ್ತೀನಿ ಏನೋ ಅಂತ ನಿನ್ನನ್ನು ಕಟ್ಟಿ ಹಾಕ್ತಾನೆ ಅಂತ 1-2-3 ಹಗ್ಗಕ್ಕೆಲ್ಲ ಒಂದಕ್ಕೊಂದು ಗಂಟು ಹಾಕಿ ಕಟ್ಟಲಿಕ್ಕೆ ಹೋಗುವಾಗ ಕೃಷ್ಣ ಸುಮ್ಮನೆ ನಿಂತ. ಕಟ್ಟುದಾದರೆ ಕಟ್ಟಲಿ ಅಂತ. ಅದು 1 ಅಂಗುಲ ಕಡಿಮೆ ಆಯಿತು. 1 ಅಂಗುಲ ಕಡಿಮೆ ಆಯ್ತಲ್ಲ, ಇನ್ನೊಂದು ಹಗ್ಗ ತಗೊಂಡು ಪುನಃ ಗಂಟು ಹಾಕಿದ್ಲು. ಈಗ ಕಟ್ತೇನೆ ಅಂತ. ಅಯ್ಯೋ ಈಗ ಕಟ್ಟುವಾಗ ಪುನಃ 1 ಅಂಗುಲ ಕಡಿಮೆ ಆಯಿತು. ಇದು ಹೇಗೆ ಕಟ್ಟಿ ನಾನು ಪುನಃ ಅಷ್ಟು ಜೋಡಿಸಿದ್ದೀನಲ್ಲ, ಸರಿ ಇನ್ನೊಂದು ಹಗ್ಗ ತಗೊಂಡು ಜೋಡಿಸಿ ಪುನಃ ಕಟ್ಟಿ ಹಾಕಲಿಕ್ಕೆ ಇದು ಮಾಡುವಾಗ, ಸುತ್ತ ಹಾಕುವಾಗ ಸೊಂಟಕ್ಕೆ ಪುನಃ 1 ಅಂಗುಲ ಕಡಿಮೆ ಆಯಿತು. ಆಶ್ಚರ್ಯ ಆಯಿತು ಯಶೋದೆಗೆ. ಇದೇನಪ್ಪ 1 ಅಂಗುಲನೇ ಕಡಿಮೆ ಆಗೋದು ಪ್ರತಿ ಸಲ ಅಂತ ಹೇಳ್ಕೊಂಡು
ಎಷ್ಟು ಹಗ್ಗ ಜೋಡಿಸಿದರೂ ಒಂದು ಅಂಗುಲ ಕಡಿಮೆ ಆಗೋದು. ಕೃಷ್ಣನಿಗೆ ಅಮ್ಮಂದು ಗೋಳು ನೋಡಲಿಕ್ಕಾಗಲಿಲ್ಲ. ಯಶೋದೆ ಕಣ್ಣಲ್ಲೇ ನೀರು ಬಂತು. ಇದು ಏನು ಒಂದು ಅಂಗುಲ ಕಡಿಮೆ ಆಗೋದು ಅಂತೇಳಿದರೆ, ನನ್ನ ಮಗು ಏನಪ್ಪ ಇದು ಯಾವ ಥರದ ಮಗು ಇದು? ಅವಳು ಹೆದರ್ಲಿಕ್ಕೆ ಶುರು ಮಾಡಿದ್ಲು, ಅವಳು ಬೆವರ್ಲಿಕ್ಕೆ ಶುರುವಾಯಿತು ಯಶೋದೆಗೆ. ಮತ್ತು ಕೃಷ್ಣ ಹೇಳಿದ, ಅಮ್ಮ ಏನು ಕಟ್ಟಿ ಹಾಕಬೇಕಲ್ಲ ನಿನಗೆ, ಆ ಕರುವಿದ್ದ ಹಗ್ಗ ತಗೊಂಬ. ಅರೆ ಕರುವಿದ ಹಗ್ಗ ಇಷ್ಟು ಸಣ್ಣದುಂಟು, ಇಷ್ಟೆಲ್ಲ ಹಗ್ಗ ಜೋಡಿಸಿದ್ರು ಒಂದು ಅಂಗುಲ ಕಡಿಮೆ ಆಯಿತು, ಕರುವಿನ ಹಗ್ಗದಿಂದ ಕಟ್ಟಲಿಕ್ಕೆ ಆಗ್ತದೆ ಇಷ್ಟು ಸಣ್ಣದು ಅಂತೇಳಿದರೆ, ನೀನು ಅದನ್ನು ತಗೊಂಡು ಬಂದು ಕಟ್ಟಿ ಹಾಕು ನನ್ನನ್ನು. ಸರಿ ನೀನು ಹೇಳಿದೆ. ಸರಿ ಆ ಕರುವಿನ ಹಗ್ಗ ತೊಗೊಂಬಂದು ಸಣ್ಣದು, ಅವಳ ಕುತ್ತಿಗೆಯಲ್ಲಿದ್ದದ್ದು ಕರುವಿದ ಕುತ್ತಿಗೆಯಲ್ಲಿದ್ದ ಹಗ್ಗ ತಗೊಂಬಂದು ಕೃಷ್ಣನನ್ನು ಕಟ್ಟಿ ಹಾಕಿದರೆ ಕರೆಕ್ಟ್ ಆಯಿತು. ನಾನು ಹೇಳಿದ್ದಲ್ಲ ಕರೆಕ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಅವಳು ಅಂತೇಳಿದ್ರೆ ಕೆನ್ನೆ ಕೈ ಇಟ್ಲು. ಎಲ್ಲ ದೇವರೇ, ಅಂದರೆ ನೀನು ಹೇಳಿದರೆ ಆಗ್ತದೆ, ನಾನು ಹೇಳಿದರೆ ಆಗೋದಿಲ್ಲ ಅಂತ ಗೊತ್ತಾಯಿತು ಯಶೋದೆಗೆ. ಅಂದರೆ ನನ್ನ ಮಗ ಇದು ಸಾಮಾನ್ಯದವನಲ್ಲ, ನಾನು ಮಾತ್ರ ತಿಳ್ಕೊಂಡದ್ದು ಇವನು ನನ್ನ ಮಗ ಅಂತ, ಇವನು ಜಗದೋದ್ಧಾರ ಅಂತ ಏನಾಯಿತು ಗೊತ್ತಾಯಿತು ಯಶೋದೆಗೆ. ಸೊ ಹೀಗಿರುವಾಗ ಅಂದರೆ ಒಂದು ಅಂತ ಹೇಳಿದ್ರೆ ಕೃಷ್ಣನನ್ನು, ಭಗವಂತನನ್ನು ಕಟ್ಟಿ ಹಾಕಲಿಕ್ಕೆ, ಇಷ್ಟು ಸಣ್ಣ ಕೃಷ್ಣನನ್ನು ಯಶೋದೆಗೆ ಕಟ್ಟಿ ಹಾಕಲಿಕ್ಕಾಗಲಿಲ್ಲ. ಈ ದೊಡ್ಡ ಕೃಷ್ಣನನ್ನು ಈ ದುರ್ಯೋಧನ ಎಲ್ಲಿಂದ ಕಟ್ಟಿ ಹಾಕೋದು ಅನ್ನುವಂಥ ಇದು. ಸೊ ಅಲ್ಲಿಗೆ ಈ 23ನೇ ಶ್ಲೋಕ ಆಗಿ ನೆಕ್ಸ್ಟ್ ಶ್ಲೋಕ ಈಗ ದೇವಕೀ ವಸುದೇ ಯಾವುದು ಇದು ನೆಕ್ಸ್ಟ್ ಇದು ನಕುಲಕ್ಕರ ದಾನಾಯ ಪ್ರೇಷಯಾಮಾಸ ಕೇಶವೇ ಅವಮೇನೆ ಹರೇರ್ಬುದ್ಧಿಂ ಸಹ ದೇವಃ ಕುಲಕ್ಷಯಾತ್. ನಕುಲಃ, ಈಗ ಭೀಮಸೇನ ಅಂದರೆ ಶುದ್ಧ ಭಾಗವತ ಧರ್ಮ, ಒಂದು ಚೂರು ಅದರಲ್ಲಿ ಲೇಷ ಮಾತ್ರವೂ ದೋಷ ಇಲ್ಲ. ಹಾಗೆ ದ್ರೌಪದಿ ಕೂಡ ಲೇಷ ಮಾತ್ರವೂ ದೋಷ ಇಲ್ಲ. ಆಮೇಲೆ ಧರ್ಮರಾಯ ತಪ್ಪಿದ್ದಾನೆ, ಅರ್ಜುನ ತಪ್ಪಿದ್ದಾನೆ, ಇನ್ನು 2 ಜನ ಇದ್ದಾರಲ್ಲ ಪಾಂಡವರು, ಅವ್ರದ್ದು ಸಂಗತಿ ಏನು ಅಂತ ಹೇಳ್ತಾ ಇದ್ದಾರೆ. ನಕುಲಃ ಕರದಾನಾಯ ಪ್ರೇಷಯಾಮಾಸ ಕೇಶವೇ ಅವಮೇನೆ ಹರೇರ್ಬುದ್ಧಿಂ ಸಹದೇವಃ ಕುಲಕ್ಷಯಾತ್. ನಕುಲಂದು ಏನು ಕತೆ ಅಂತ ಕೇಳಿದರೆ, ಕರದಾನಾಯ ರಾಜಸೂಯ ಯಾಗ ಮಾಡುವುದಂತಾಯಿತು. ಕೃಷ್ಣ ಭೀಮಾರ್ಜುನನ್ನು ಕರ್ಕೊಂಡು ಹೋದ, ಯಾರಿಗೆ? ಇವನನ್ನು ಜರಾಸಂಧನನ್ನು ಕೊಲ್ಲಿಕ್ಕೆ. ಜರಾಸಂಧನ ವಧೆ ಭೀಮಸೇನನಿಂದ ಕೃಷ್ಣ ಮಾಡಿಸಿದ. ಅಂದರೆ ಭೀಮಸೇನ ಮಾಡಿದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಭೀಮಸೇನ ಎಷ್ಟು ಬಡಿದ್ರೂ ಜರಾಸಂಧ ಸಾಯಲೇ ಇಲ್ಲ. ಮತ್ತು ಭೀಮಸೇನ ನೋಡಿದ, ಇದು ಯಾವ ಮಾಲು ಇದು ಕೃಷ್ಣ, ಇದನ್ನು ಹೇಗೆ ಕೊಲ್ಲುವುದು, ಇದು ಏನು ಮಾಡಿದರು, ಇದು ಎಷ್ಟು ಬಡಿದ್ರೂ ಇದು ಸಾಯುವುದಿಲ್ಲಲ್ಲ ಅಂತ ಹೇಳಿದ್ರೆ, ಹಿಂಗಂದ ಕೃಷ್ಣ ಕಾಗದ ಹರಿದು ಹಾಕುವ ಥರ ಅಂತ. ಓ ಹಾಗೆಯಾ ಅಂತ ಹೇಳಿದ. ಅವನು ಹೀಗೆ ಮಾಡಿಬಿಟ್ಟ, ಜರಾಸಂಧನನ್ನು ಆ ಕಾಲಿಂದ ಒತ್ತಿ ಹಿಡಿದು ಅವನ ತಲೆಯನ್ನು 2 ಸೀಳಿ ಕಾಲಿನವರೆಗೂ ಸೀಳಿ ಹಾಕಿಬಿಟ್ಟ. ಅಂದರೆ ತಲೆ ಹತ್ತಿರ ಇದು ಈ ಇನ್ನೊಂದು ಸೀಳಿನ ಕಾಲು, ಈ ಆ ಕಾಲಿನಲ್ಲಿ ಇನ್ನೊಂದು ಸೀಳಿನ ತಲೆ ಅಂತ ಹೇಳಿದ್ರೆ ಇದು ಒಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ. ತಲೆ ಒಟ್ಟಾದರೆ ಮಾತ್ರ ಒಟ್ಟಾಗುವುದು. ಸೊ ಆದ್ದರಿಂದ ಜರಾಸಂಧ ಸತ್ತೋದ. ಸೊ ಈ ರೀತಿ ಜರಾಸಂಧನ ವಧೆ ಆಯಿತು. ಜರಾಸಂಧನ ವಧೆ ಆಯಿತು ಅಂತ ಹೇಳಿದರೆ ಮತ್ತು ಉಳಿದವರೆಲ್ಲ ಕಪ್ಪ ಕಾಣಿಕೆ ಕೊಡುವವರೇ. ಶಿಶುಪಾಲ ಕೂಡ ಕೊಡ್ತಾನಂತಾಯಿತು, ಎಲ್ಲ ಕೊಡುವವರೇ ಅಂತಾಯಿತು. ಸರಿ. ಸೊ ಒಬ್ಬರೊಬ್ಬರು ಒಂದೊಂದು ದಿಕ್ಕಿಗೆ ಹೊರಟರು. ನೀನು ಪೂರ್ವ ದಿಕ್ಕಿಗೆ ಹೋಗು, ನೀನು ಪಶ್ಚಿಮ ದಿಕ್ಕಿಗೆ ಹೋಗು, ನೀನು ಉತ್ತರ ದಿಕ್ಕಿಗೆ ಹೋಗು, ನೀನು ದಕ್ಷಿಣ ದಿಕ್ಕಿಗೆ ಹೋಗು ಅಂತ ಒಬ್ಬರೊಬ್ಬರನ್ನು ಕಳಿಸಿದರು ಪಾಂಡವರು. ಭೀಮಸೇನ ಒಂದು ಕಡೆಗೆ ಹೋದ, ಅರ್ಜುನ ಒಂದು ಕಡೆಗೆ ಹೋದ, ನಕುಲ ಒಂದು ಕಡೆಗೆ ಹೋದ, ಸಹದೇವ ಒಂದು ಕಡೆಗೆ ಹೋದ. ಸೊ ನಕುಲ ಪಶ್ಚಿಮ ದಿಕ್ಕಿಗೆ ಹೋಗಿದ್ದಾನೆ ದಿಗ್ವಿಜಯ ಮಾಡಲಿಕ್ಕೆ ಅಂತೇಳಿದ್ದು. ಎಲ್ಲರ ಹತ್ರ ಕಪ್ಪ ಕಾಣಿಕೆ ತಗೊಳ್ತಾ ದ್ವಾರಕಾಪುರಿ ಸಿಕ್ಕಿತು. ದ್ವಾರಕಾಪುರಿ ಅಂದರೆ ಯಾರು? ಯಜಮಾನ ಯಾರು, ಅಲ್ಲಿ ರಾಜ ಯಾರು? ಕೃಷ್ಣ. ಈ ನಕುಲ ಪ್ರತಿ ರಾಜರುಗಳ ಹತ್ರನೂ ಭಟರನ್ನು ಕಳಿಸ್ತಿದ್ದಲ್ಲ, ಹೋಗಿ ತಗೊಂಡು ಬನ್ನಿ ಕಪ್ಪ ಅಂತ. ಸೊ ಅದೇ ರೀತಿಯಲ್ಲಿ ಅವನಿಗೆ ಅಭ್ಯಾಸ ಆಗಿ ಹೋಗಿದೆ. ದ್ವಾರಕಾಪುರಿಗೂ ಕಳಿಸಿಬಿಡುದಾವ. ಅರೆ ದ್ವಾರಕಾಪುರಿ ಅಂದರೆ ಶ್ರೀಕೃಷ್ಣ ಪರಮಾತ್ಮಂದು ಅಂತ ಅವನಿಗೆ ಯೋಚನೆ ಬೇಡವಾ? ಅಲ್ಲಿಗೂ ಕಳಿಸಿಬಿಟ್ಟಂತೆ. ನಕುಲಃ ಕರದಾನಾಯ, ಕರ ಅಂದರೆ ಕಪ್ಪ ಕಾಣಿಕೆ, ದಾನಾಯ ಪಡ್ಕೊಳ್ಳಿಕ್ಕೆ, ಪ್ರೇಷಯಾಮಾಸ ಕಳಿಸಿದ ಭಟರನ್ನು ಯಾರತ್ರ? ಕೇಶವೇ
ಅರೆ ದ್ವಾರಕಾಪುರಿಯಲ್ಲಿರುವಂಥದ್ದು ಭಗವಂತ ಕೇಶವ, ಬ್ರಹ್ಮರುದ್ರರಿಗೂ ಪ್ರವರ್ತಕನಾದ ಸರ್ವಶಕ್ತನಾದ ಭಗವಂತ. ಅರೆ ಭಗವಂತನ ಹತ್ತಿರ ಕಪ್ಪ ಕಾಣಿಕೆ ಕೇಳಲಿಕ್ಕೆ ರಾಜಭಟರನ್ನು ನಕುಲ ಕಳಿಸಿದ ಅಂತೇಳಿದರೆ ಅವನಿಗೆ ದ್ವಾರಕಾಪುರಿದ್ದು ಕೃಷ್ಣ ರಾಜ ಅಷ್ಟು ಮಾತ್ರ ಗೊತ್ತಿರುವುದು. ಅದೇ ಕೃಷ್ಣ ಭಗವಂತ ಅಂತ ಮರ್ತು ಹೋಯಿತು ನಕುಲನಿಗೆ, ತಪ್ಪಿದ ಅಂತಾಯಿತು. ಶ್ರೇಷ್ಠ ಭಾಗವತ ಧರ್ಮ ಪಾಲಿಸೋದ್ರಲ್ಲಿ ನಕುಲ ತಪ್ಪಿದ. ಇನ್ನು ನಕುಲಂದು ಕಥೆ ಆಯಿತು. ಇನ್ನು ಸಹದೇವಂತ ಕಥೆ ಏನಂತ ಹೇಳಿದರೆ, ಅವಮೇನೆ ಹರೇರ್ ಬುದ್ಧಿಂ. ಅವಮೇನೆ ಅಂದರೆ ಅವಮಾನ ಮಾಡಿದ. ಅವಮೇನೆ ಹರೇರ್ ಬುದ್ಧಿಂ, ಹರೇಹೇ ಬುದ್ಧಿಂ. ಹರೇಹೇ ಅಂತೇಳಿದರೆ ಭಗವಂತ ಶ್ರೀಕೃಷ್ಣನ ಬುದ್ಧಿಯನ್ನು ಅವಮೇನೆ ಅವಮಾನಿಸಿದ. ಯಾಕಪ್ಪ ಅಂತ ಕೇಳಿದರೆ ಸಹದೇವ ಅವಮಾನಿಸಿದ. ಯಾಕೆ? ಕುಲಕ್ಷಯ ಅಂತ ಬರುವುದೆಲ್ಲಿ ಅಂತ ಹೇಳಿದರೆ ಇಡೀ ಮಹಾಭಾರತ ಯುದ್ಧ ಆಯಿತು. ಮಹಾಭಾರತ ಯುದ್ಧ ಆದಮೇಲೆ ಎಲ್ಲಿ ನೋಡಿದರೂ ಹೆಣಗಳ ರಾಶಿ ಬಿದ್ದಿದೆ. ಅಂದರೆ ಕುಲಕ್ಷಯ ಆಯಿತು. ಯಾವ ಕುಟುಂಬದಲ್ಲಿಯೂ ಹಿರಿಯರು ಗಂಡಸರು ಇಲ್ಲ. ಕುಲಕ್ಷಯ ಅಂದರೆ ಕುಲ ಮುಂದೆ ಹೋಗೋದು ಹೇಗೆ? ಗಂಡಸರೇ ಇಲ್ಲ, ಕುಲಕ್ಷಯ ಆಗಿ ಹೋಗುದು. ಸೊ ಆಗ ಸಹದೇವ ಹೇಳ್ತಾನೆ ಕುಲಕ್ಷಯಾತ್. ಇದನ್ನು ನೋಡಿಬಿಟ್ಟು ಅಂದರೆ ಕೃಷ್ಣ ಎಲ್ಲ ಮಾಡಿದ್ಯಾರು? ಎಲ್ಲ ಮಾಡಿದ್ದು ಕೃಷ್ಣ. ಈ ಮಹಾಭಾರತ ಆದದ್ದು ಯಾರಿಂದ? ಕೃಷ್ಣನಿಂದ. ಅಂದರೆ ಕೃಷ್ಣ ಒಂದು ಬುದ್ಧಿಗೆ ಇದು ನಿಲುಕಲಿಲ್ವ? ಇದು ಹೊಳಿಲೇ ಇಲ್ಲ ನೋಡಿ. ಇಷ್ಟೆಲ್ಲ ಹೆಣಗಳು ಬೀಳ್ತದೆ ಮಹಾಭಾರತ ಯುದ್ಧ ಆದರೆ ಅಂತ ಅವನಿಗೆ ಗೊತ್ತಾಗಲಿಲ್ಲ ಕೃಷ್ಣನಿಗೆ. ಕೃಷ್ಣ ತಲೆ ಉಪಯೋಗಿಸಲಿಲ್ಲ, ತಲೆ ಓಡಿಸಲಿಲ್ಲ ಅಂತ ಕೃಷ್ಣನಿಗೆ ತಮಾಷೆ ಮಾಡಿಬಿಟ್ಟ ಸಹದೇವ. ಅಂದರೆ ಭಗವಂತ ಏನು ಮಾಡಿದರೂ ಕೂಡ ಅದಕ್ಕೊಂದು ಅರ್ಥ ಇದೆ. ಅಷ್ಟು ಹೆಣಗಳು ಬಿದ್ದುವು. ಯಾರ್ದು ಹೆಣಗಳು ಬಿದ್ದುವು? ದುಷ್ಟ ಜನರ ಹೆಣಗಳು ಬಿದ್ದುವು. ಇಲ್ಲ ದುಷ್ಟ ಜನರು ಅಂತ ಹೇಳಿದರೆ ಭೀಷ್ಮಾಚಾರ್ಯದ್ದು ಬಿತ್ತಲ್ಲ. ಅಲ್ಲ, ಭೀಷ್ಮಾಚಾರ್ಯದ್ದು ಬೀಳದೆ ಏನು ಮಾಡೋದು? ಭೀಷ್ಮಾಚಾರ್ಯರು ನಾನು ಆ ಸಿಂಹಾಸನವನ್ನು ರಕ್ಷಣೆ ಮಾಡೋದು ಜವಾಬ್ದಾರಿ ನಂದು ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಈ ದುರ್ಯೋಧನನಂತಹ ನಾಯಿಗಳು ಕೂತರು ಈಗ ಭೀಷ್ಮಾಚಾರ್ಯರು ಪ್ರತಿಜ್ಞೆಗೆ ತಪ್ಪಲಿಕ್ಕಾಗೋದಿಲ್ಲ. ನಾಯಿ ಕೂತರು ಕೂಡ ಇದು ಅಂತೇಳಿದರೆ ಕುರುಡನನ್ನು ರಕ್ಷಣೆ ಮಾಡಿದರು. ಕುರುಡನ ಮಗ ಮಹಾಕುರುಡ, ಮಹಾದುಷ್ಟ, ಅವನು ನಾಳೆ ಕೂತರೆ ರಕ್ಷಣೆ ಮಾಡೋದು ಜವಾಬ್ದಾರಿ ಅಂತ. ಹಾಗಾದರೆ ಈ ಭೀಷ್ಮಾಚಾರ್ಯರು ಇದ್ದು ಪ್ರಯೋಜನ ಇಲ್ಲ ಅಂತಾಯ್ತು. ಎರಡನೇದ್ರು ದ್ರೋಣಾಚಾರ್ಯರು, ಅವರು ಕೆಲವರೆಲ್ಲ ಹೋದರು ಅಂತ ಹೇಳಿದರೆ ಅವ್ರು ಏನಂತೇಳಿದರೆ ಅವರಿಗೆ ಏನಂತೇಳಿದರೆ ತಾನು ಅನ್ನ ಉಂಡಿದ್ದೇನೆ, ನಾನು ದ್ರೋಹ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಧರ್ಮ ಅಧರ್ಮ ಮನಸ್ಸಾಕ್ಷಿ ಅಂತ ಒಂದು ಇದೆ. ಸೊ ನಿಮ್ಮ ಮನಸ್ಸಾಕ್ಷಿ ಪ್ರಕಾರ ನೀವು ಕೆಲಸ ಮಾಡಬೇಕಲ್ಲ. ನನಗೆ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾತ್ರ ಅಲ್ಲ, ನೀವು ಮನಸ್ಸಾಕ್ಷಿಯಾಗಿ ನೀವು ಮಾಡುವಂಥ ಕೆಲಸ ಅದು ಸರಿಯೋ ತಪ್ಪೋ ಅಂತ. ತಪ್ಪು ಅಂತ ಗೊತ್ತಾದಾಗ ನೀವು ಹಿಂದೆ ಸರಿಬೇಕಲ್ವಾ? ತಪ್ಪು ಅಂತ ಅಂದೇನು ಇಲ್ಲ, ಅವತ್ತು ಹಿಂದೆ ಸರಿಲಿಲ್ಲ, ಈಗ ನನಗೆ ತಪ್ಪು ಅಂತ ಗೊತ್ತಾಗ್ತಾ ಇದೆ ಎಷ್ಟೋ ವರ್ಷದ ಮೇಲೆ, ಸರಿ ಈಗಾದರೂ ಗೊತ್ತಾಯ್ತಲ್ಲ. ಈ ದ್ರೋಣಾಚಾರ್ಯರಿಗೆ ಎಷ್ಟು ವರ್ಷ ಆದರೂ ಗೊತ್ತಾಗೋದಿಲ್ಲ ಇಂಥದ್ದು. ಸೊ ಇಂಥ ಕೇಸ್ ಏನು ಮಾಡೋದು ಅಂತೇಳಿದರೆ ಇವರು ಸಾಯಲೇಬೇಕು, ಬೇರೆ ದಾರಿಯೇ ಇಲ್ಲ. ಸೊ ಹಾಗೆ ಎಲ್ಲ ಕರ್ಣ ಅವ್ರ ಜೊತೆಗೆ ಸೇರಿಬಿಟ್ಟು ಸೂರ್ಯಪುತ್ರನಾದರೂ ಅವನು ಮಹಾದುಷ್ಟ ಆಗಿಬಿಟ್ಟಿದ್ದಾನೆ, ದುಷ್ಟರಲ್ಲಿ ದುಷ್ಟ ಆಗಿಬಿಟ್ಟಿದ್ದಾನೆ ಕರ್ಣ. ಸೊ ಹಾಗಿರುವಾಗ ಸತ್ತವರೆಲ್ಲ ದುಷ್ಟರೇ. ಸೊ ದುಷ್ಟರ ಪಕ್ಷಪಾತಿಗಳು ಸತ್ತೋಗಿದ್ದಾರೆ ಅಂತ ಹೇಳಿದರೆ ಅಧರ್ಮದ ನಾಶ ಆಗಿ ಧರ್ಮ ಸಂಸ್ಥಾಪನೆ ಆಗಬೇಕಿದ್ರೆ ಅದು ಒಂದೇ ದಾರಿ. ಸರಿ ಕೌರವರ ಪಕ್ಷದೆಲ್ಲ ದುಷ್ಟರು ಸತ್ತೋದರು ಅಂತ ಪಾಂಡವರ ಪಕ್ಷದಲ್ಲಿಯೂ ಸತ್ತೋಗಿದ್ದಾರಲ್ವಾ ಅಂತ ಕೇಳಿದರೆ ಅದು ಕೃಷ್ಣನಿಗೆ ಗೊತ್ತಾಗಲಿಲ್ವಾ ಅಂತ ಕೇಳಿದರೆ ಹೌದು, ಪ್ರಶ್ನೆ ಸರಿ ಉಂಟು. ಅಂದರೆ ಏನಂತ ಹೇಳಿದರೆ ಪಾಂಡವರ ಪಕ್ಷದಲ್ಲಿ ಎಲ್ಲ ಸತ್ತೋದವರೆಲ್ಲ ಹೆಚ್ಚಿನವರೆಲ್ಲ ಯಾದವರು, ಅವರು ಸಾಯಲೇಬೇಕು. ಅವರೆಲ್ಲ ಏನಂತ ಹೇಳಿದರೆ ಅವರು ದೇವತೆಗಳು ಅವತಾರ ಮಾಡಿ ಮನುಷ್ಯರಾಗಿ ಹುಟ್ಟಿರುವಂಥದ್ದು. ಸೊ ಹೀಗೆ ಪ್ರತಿಯೊಂದಕ್ಕೂ ಕೂಡ ಭಗವಂತನ ಹತ್ರ ಸಮರ್ಪಕವಾದ ಉತ್ತರ ಇದೆ. ಸೊ ಆದ್ದರಿಂದ ಭಗವಂತನು ಸರ್ವಜ್ಞ.
ಅಂತೇಳಿದರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದವನಿಂದ ಎಲ್ಲ ಶಕ್ತಿಯೂ ಅವನ ಹತ್ರ ಇರುವಾಗ, ಅಂದರೆ ಎಲ್ಲವನ್ನೂ ತಿಳಿದಿದ್ದಾನೆ ಅಂತೇಳಿದರೆ ಒಂದು ದೋಷವೂ ಇಲ್ಲದ ಎಲ್ಲ ಗುಣಗಳಿರುವಂಥ ಪರಮಾತ್ಮನಿಂದ ಯಾವುದಾದ್ರೂ ಒಂದು ಡಿಸಿಷನ್ ರಾಂಗ್ ಆಗುತ್ತಾ ಅಂತೇಳಿದರೆ, ಯಾವುದಾದ್ರೂ ಒಂದು ತಪ್ಪು ಆಗ್ಬೋದಾ ಅಂತೇಳಿದರೆ ಸಾಧ್ಯವೇ ಇಲ್ಲ. ಒಂದು ತಪ್ಪು, ಒಂದು ಲೇಷ ಮಾತ್ರಕ್ಕೂ ದೋಷ ಇಲ್ಲದ ಪರಮಾತ್ಮನಿಂದ ಯಾವುದೇ ತಪ್ಪು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಮಗೆ ಅಂತಹ ವಿಶ್ವಾಸ ಇದ್ರೇ ನಮಗೆ ಮೋಕ್ಷ ಸಿಗುವಂಥದ್ದು. ನಮಗೆ ಸಂದೇಹ ಇದ್ದರೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಿರುವಾಗ ಸಹದೇವ ತಪ್ಪಿದ, ಅವಮೇನೆ ಹರೇರ್ ಬುದ್ಧಿಂ ಅಂದರೆ ಸಹದೇವ ತಪ್ಪಿದ. ಸೊ ಸಹದೇವ ಅವಮೇನೆ ನಕುಲ ಕಪ್ಪ ನೀಡಬೇಕೆಂದು ಕೃಷ್ಣನ ಬಳಿಗೆ ರಾಜಭಟರನ್ನು ಕಳಿಸಿದ, ತಪ್ಪಿದ. ಸಹದೇವ ಕುಲಕ್ಷಯವಾಯಿತು ಮಹಾಭಾರತ ಯುದ್ಧದಲ್ಲಿ ಅಂತ ಕೃಷ್ಣನ ನೀತಿಯನ್ನು ಅವಮಾನಿಸಿದ. ಸೊ ಹೀಗೆ ರಾಜಸೂಯ ಯಾಗದ ಸಂದರ್ಭದಲ್ಲಿ ಪಶ್ಚಿಮ ದಿಕ್ಕಿಗೆ ದಿಗ್ವಿಜಯಕ್ಕೆಂದು ತೆರಳಿದ ನಕುಲ ಕಪ್ಪ ಕೊಡಬೇಕೆಂಬ ಸಂದೇಶವನ್ನು ಶ್ರೀಕೃಷ್ಣನಿಗೂ ಕಳಿಸಿದ. ಆ ಕಾಲಕ್ಕೆ ಕೃಷ್ಣ ಅಂದರೆ ಭಗವಂತ ಅಂತ ಹೇಳುವಂಥದ್ದನ್ನು ಮರೆತಿದ್ದ ನಕುಲ. ಹಾಗೆಯೇ ಸಹದೇವನು ಮಹಾಭಾರತ ಯುದ್ಧ ಮುಗಿದ ಮೇಲೆ ಅಪಾರ ಜನರು ಮೃತರಾದದ್ದನ್ನು ಕಂಡು ಶ್ರೀಕೃಷ್ಣನ ನೀತಿ ಅಷ್ಟೇನೂ ಯೋಗ್ಯವಾದುದು ಆಗಿರಲಿಲ್ಲ ಎಂದು ಅವಮಾನಿಸಿದ. ಸೊ ಹಾಗೆ ನಕುಲ ಸಹದೇವರಿಬ್ಬರೂ ಕೂಡ ಶುದ್ಧ ಧರ್ಮವನ್ನು ಆಚರಿಸುತ್ತಾ ಬಂದವರು ಕೂಡ ಈ ಎರಡು ಪ್ರಸಂಗಗಳಲ್ಲಿ ತಪ್ಪಿದವರೇ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಧ್ವರು. ಸೊ ಇವತ್ತಿನ ಇದನ್ನು ಮುಗಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.